ಮೊದಲನೇದಾಗಿ ನಾನೆಲ್ಲ ಪ್ರೀತಿ ಸ್ನೇಹಿತರಿಗೆ ಪ್ರಸಾದ್ ಹುಣಸೂರು ಮಾಡುವ ನಮಸ್ಕಾರಗಳು. ಇವತ್ತೇನಪ್ಪ ವಿಚಾರ ಅಂತ ಅಂದರೆ ನಮ್ಮ ಹಸುಗೆ ಮೂಗ್ದಾರ ಹಾಕ್ಲಿಕ್ಕೆ ಬಂದಿದ್ರು, ಹಾಗಾಗಿ ಹಾಕಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಮೊದಲೇ ಮೂಗ್ದಾರ ಹಾಕಿದ್ದು ಎಲ್ಲ ಗಂಟಾಗಿ ಎಳೆದೋಯ್ತಾಯಿತ್ತು, ಹಾಗಾಗಿ ತಿರ್ಗಾ ಹೊಸ ಮೂಗ್ದಾರ ಹಾಕ್ಸೋಣ ಅಂತ ನಮ್ಮಪ್ಪ ಕರ್ಕೊಬಂದಿದ್ದಾರೆ. ಅದರಲ್ಲಿ ಕೆಲವರು ಡೌಟ್ ಪಡ್ತಿದ್ದಾರೆ, ಈ ಪ್ಲಾಸ್ಟಿಕ್ ಮೂಗ್ದಾರ ಬರುತ್ತಲ್ಲ ಅದು ಹಾಕೋದು ಬೆಟರು ಅಥವಾ ಈ ಕಾಟನ್ದು ಅಂದರೆ ಹತ್ತಿ ಇದು ಬರುತ್ತೆ, ಹತ್ತಿದಲ್ಲ ಸಾರಿ ಕಾಟನ್ದು ಬರುತ್ತಲ್ಲ ಅದು ಹಾಕಿದ್ರೆ ಬೆಟರು ಅಂತ. ನನ್ನ ಪ್ರಕಾರ ಕಾಟನ್ದು ಹಾಕಿದ್ರೆ ಬೆಟರು. ಮತ್ತು ಪ್ಲಾಸ್ಟಿಕ್ ವೈರ್ದೊಂದು ಬರುತ್ತೆ, ಅದನ್ನು ಯಾರು ಹಾಕೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ಹಸುಗಳಿಗೆ ಮೂಗು ಹರಿದಾಕ್ಬಿಡ್ತಿದೆ. ಇನ್ನೊಂದು ವೈರ್ ಪೈಪಲ್ಲೇ ಬರ್ತಿದೆ ಮೂಗ್ದಾರ, ಅದು ಕೂಡ ಬೇಡ ಅಂತ ನನಗನ್ಸುತ್ತೆ. ಯಾಕೆಂದರೆ ಹಸುಗೆ ಕಾವು ಜಾಸ್ತಿ ಆಗುತ್ತೆ, ಅದು ಸ್ವಲ್ಪ ಈಟಲ್ವ ಪ್ಲಾಸ್ಟಿಕ್ಕು. ಹಾಗಾಗಿ ಈ ನೂಲದ್ದು ಬರುತ್ತಲ್ಲ ಮೂಗ್ದಾರ ಅದನ್ನೇ ಹಾಕೋದು ಉತ್ತಮ ಅಂತ ನನಗನ್ಸುತ್ತೆ. ಮೋಟ್ರ್ ಕರೆಂಟ್ ಇನ್ನೂ ಬಂದಿಲ್ಲ, ತೋಟಕ್ಕೆ ನೀರು ಬಿಟ್ಟಿದ್ದು ಎಲ್ಲೂವರೆಗೆ ಕೂಡೈತೆ ಅಂತ ನೋಡೋದ ಅಂತ ಹೋಗ್ತಾ ಇದ್ದೀನಿ. ಮಿಲ್ಕಿಂಗ್ ಕಾಂಪಿಟೇಷನ್ಗೆ ಮಂಡ್ಯಾಗ ಹೋಗಿದ್ರಲ್ಲ, ಯಾಕೆ ಮತ್ತೆ ವೀಡಿಯೋ ಹಾಕಲಿಲ್ಲ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಇಲ್ಲ, ನಾನು ಫೈನಲ್ ದಿನ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅವತ್ತು ಶಿವರಾತ್ರಿ ಇತ್ತಲ್ಲ, ಹಬ್ಬ ಬೇರೆ ಇತ್ತು, ಹಂಗಾಗಿ ಹೋಗ್ಲಿಕ್ಕಾಗಲಿಲ್ಲ. ಯಾವ ವರ್ಷ ವಿನ್ನಾಯಿತು ಅಂತ ಹಂಗೆ ತಿಳ್ಕೊಂಡೆ. ಆದರೆ ಕೆಲವೊಂದು ವೀಡಿಯೋಗಳು ನಾನು ಹೋಗಿದ್ದಾಗ ಮಾಡಿದ್ದಂಥದ್ದು ಐತೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಒಂಚೂರು ಕೆಲಸದ ಒತ್ತಡದಿಂದ ಮಾಡೋದಕ್ಕಾಗಲಿಲ್ಲ. ಓಕೆ ಸ್ನೇಹಿತರೆ, ನಾನು ಕೆಲಸ ಮುಗಿಸಿ ಮತ್ತೆ ಸಿಗೋಣ. ಬಾಯ್.